ವೆಂಗಸಂದ್ರ ಕ್ರಾಸ್ ಕೊಡಗೇನಹಳ್ಳಿ ಮಾರ್ಗದ ಮುಳುಬಾಗಿಲು ರಸ್ತೆ ಕಾಮಗಾರಿ ಶೀಘ್ರ ಪೂರ್ಣಕ್ಕೆ ಸ್ಥಳೀಯರ ಆಗ್ರಹ. ಸ್ಥಳಕ್ಕೆ ಭೇಟಿ ನೀಡಿದ ಅಧಿಕಾರಿಗಳು ಶೀಘ್ರದಲ್ಲೇ ಉಳಿದ 20% ಕಾಮಗಾರಿ ಪೂರ್ಣಗೊಳಿಸುವ ಭರವಸೆ. ವೆಂಗಸಂದ್ರ ಕ್ರಾಸ್ನಿಂದ ಕೊಡಗೇನಹಳ್ಳಿ ಮೂಲಕ ಮುಳುಬಾಗಿಲಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಕಾಮಗಾರಿಯನ್ನ ಶೀಘ್ರವಾಗಿ ಪೂರ್ಣಗೊಳಿಸುವಂತೆ ಸ್ಥಳೀಯರು ಒತ್ತಾಯಿಸಿದ್ದು, ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಶೀಘ್ರದಲ್ಲೇ ಪೂರ್ಣಗೊಳಿಸುವುದಾಗಿ ಭರವಸೆ ನೀಡಿದ್ದಾರೆ. ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ಹೈವೇಗೆ ಸಂಪರ್ಕ ಕಲ್ಪಿಸಲು ಮುಳುಬಾಗಿಲಿನಿಂದ ವೆಂಗಸಂದ್ರ ಕ್ರಾಸ್ ವರೆಗೆ ಸುಮಾರು 14 ಕಿಲೋಮೀಟರ್ ಉದ್ದದ ರಸ್ತೆಯನ್ನ ಲೋಕೋಪಯೋಗಿ ಇಲಾಖೆ ವತಿಯಿಂದ ಸುಮಾರು 13,75 ಲಕ್ಷ ವೆಚ್ಚದಲ್ಲಿ ನವೀಕರಣ ಕಾರ್ಯ ಮಾಡಲಾಗುತ್ತಿದೆ. ಈಗಾಗಲೇ 80% ಡಾಂಬರೀಕರಣ ಕೆಲಸ ಮುಗಿದಿದ್ದು, ಇನ್ನುಳಿದ 20% ರಸ್ತೆಯ ಅಕ್ಕಪಕ್ಕ ಮಣ್ಣು ಹಾಕುವ ಸಣ್ಣ ಪುಟ್ಟ ಕೆಲಸಗಳು ಬಾಕಿ ಇವೆ. ಸ್ಥಳೀಯರ ಒತ್ತಾಯದ ಮೇರೆಗೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಾದ ಮೂಡಲಗಿರಿರವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಾಕಿ ಕೆಲಸ ಮುಗಿಸಿ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಶೀಘ್ರದಲ್ಲೇ ಮುಕ್ತಗೊಳಿಸುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿ ವರುಣ್, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ನಾಗೇಂದ್ರ ಬುಜ್ಜಿ ಸೇರಿದಂತೆ ಸ್ಥಳೀಯ ಮುಖಂಡರು ಹಾಗೂ ಗ್ರಾಮಸ್ಥರು ಇದ್ದರು. 13.75 ನ್ಯಾಷನಲ್ ಹೈವೇಯಿಂದ ಎಸ್ಟಿಮೇಟ್ ಸ್ಯಾಂಕ್ಷನ್ ಆಗಿದೆ. ಕೆಲಸ ಮಾಡ್ತಿದ್ದೀವಿ. ಆಲ್ಮೋಸ್ಟ್ 80% ಕೆಲಸ ಮುಗಿದೋಗಿದೆ. ಇನ್ನು ಇಲ್ಲಿ ನಾಗೇಂದ್ರ ಅನ್ನೋರು ಈ ಸೈಡ್ ಗ್ರಾವಲ್ ಹಾಕಿಲ್ಲ ಅಂತ ಹೇಳಿದ್ರು. ಹಾಗೆ ಬಂದು ನಾನು ನೋಡಿದ್ದೀನಿ. ಇನ್ನೊಂದು 2 ತಿಪ್ಪೆಗಳಿದ್ದಾವೆ ಅಂತ ಹೇಳಿದ್ರು. ಅವ್ರಿಗೆ ಆಲ್ರೆಡಿ ನಮ್ಮ ಸೆಕ್ಷನ್ ಆಫೀಸರ್ ಹೇಳಿದ್ದಾರೆ, ತೆಗೆಸ್ತಾರಂತ. ಅವರು ಈ ಸೈಡ್ ಗ್ರಾವಲ್ ಹಾಕಬೇಕು, ನನಗೆ ಹಾಕಿಸ್ತೀನಿ, ಕಾಂಟ್ರಾಕ್ಟರ್ಸ್ಗೆಲ್ಲ ಹಾಕಿಸ್ತೀನಿ. ಕೆಲಸ ನಡೆದಿದೆ. ಇನ್ನೊಂದು 20% ಕೆಲಸ ಇದೆ. ಇದು ಟೋಟಲ್ 14 ಕಿಲೋಮೀಟರು ಇಂಪ್ರೂವ್ಮೆಂಟ್ಸ್. ಇದು ಮುಳುಬಾಗಿಲು ಟು ಸುಂದ್ರಪಾಳ್ಯ ಬೈಪಾಸ್ ಸುಂದ್ರಪಾಳ್ಯ ಕ್ರಾಸ್. ಇದು ಚೆನ್ನೈ ಎಕ್ಸ್ಪ್ರೆಸ್ ಲಿಂಕ್ಗೋಸ್ಕರ ಅನ್ಕೊಂಡು ನ್ಯಾಷನಲ್ ಹೈವೇ ಮಾಡಿಕೊಟ್ಟಿರೋದು. 13.75 crores. ರಸ್ತೆ ಫುಲ್ಲು ಅಂದರೆ ರಸ್ತೆ ಫುಲ್ ಸ್ಟ್ರೆಂಥನಿಂಗ್ ಮಾಡಿ ಎಲ್ಲ ಮಾಡೋದು. ಹೌದು, ಡ್ರೈನು, CC ರೋಡು, ಕುಪ್ಪಂಪಣ್ಣೆ CC ರೋಡ್ ಎಲ್ಲ ಮಾಡಿದಾವಲ್ಲ, ಅವೆಲ್ಲ ಸೇರಿ ಮಾಡಿರೋದು. ನ್ಯಾಷನಲ್ ಹೈವೇ ಎಲ್ಲ ಅವರೇ ಇದು ಮಾಡಿಕೊಟ್ಟಿರೋದೆಲ್ಲ. ನಮ್ಮ PWD ಎಕ್ಸಿಕ್ಯೂಟ್ ಮಾಡಿಸ್ತಾ ಇರೋದು.